ವಾಸ್ತು ಅಂದರೆ ನಾನು ದೂರ ಇಲ್ಲ, ನಾನು ನಂಬಲ್ಲ. ನೇಚರ್ ಅಂದರೆ ದೇವರು, ಕೆಲಸನೇ ದೇವರು ಅಂತ ನಂಬೋರು. ನೇಚರ್ ಫ್ರೆಂಡ್ಲಿ ಮನೆ ಕಟ್ಟಬೇಕು. ನಾನೊಂದು ಬೆಂಗಳೂರಲ್ಲಿ ಒಂದು 10-12 ಮನೆ ಚೇಂಜ್ ಮಾಡಿ, ಯಾವ ಮನೆಯಲ್ಲಿ ದುಡ್ಡು ಬಂತು, ಯಾವ ಮನೆಯಲ್ಲಿ ಹೆಸರು ಬಂತು, ಯಾವ ಮನೆಯಲ್ಲಿ ನನಗೆ ಒಂದು ರೆಕಗ್ನೈಸ್ ಮಾಡಿಕೊಂಡೆ. ಈಗ ನಾವು ಫೌಂಡೇಶನ್ ಹಾಕೋದ್ರಿಂದಲೇ ವಾಸ್ತು ಸ್ಟಾರ್ಟ್ ಆಗುತ್ತಾ ಅಥವಾ ನಾವು ಸೈಟ್ ತಗೊಳ್ಳೋದ್ರಿಂದ ವಾಸ್ತು ಸ್ಟಾರ್ಟ್ ಆಗುತ್ತಾ? ಹುಲಿಗೆ 25 ವರ್ಷ ವಯಸ್ಸು, ಬೆಕ್ಕಿಗೆ 12 ವರ್ಷ ವಯಸ್ಸು, ನಾಯಿಗೆ 16 ವರ್ಷ ವಯಸ್ಸು, ಇವೆಲ್ಲ ಯಾವುದಕ್ಕೂ ವಾಯ್ಸ್ ಕಮ್ಮಿ ಆಗಿಲ್ಲ. ನನಗೊಬ್ಬನಿಗೆ ಕಮ್ಮಿ ಆಗಿದೆ. ಸೌತ್ ಬಂದು ಈಸ್ಟ್ ಬರುತ್ತೆ, ಈಸ್ಟ್ ಬಂದು ನಾರ್ತ್ ಸೇರುತ್ತೆ, ಅವಾಗ ನಿಮ್ಮ ಮನೆ ಕರೆಕ್ಟ್ ಬರಲ್ಲ. ಈಗ ಬಾಡಿಗೆ ಮನೆಗೆ ಹೋಗ್ಬೇಕು ಅಂದ್ರೆ ವಾಸ್ತು ಹೇಳ್ತೀರಾ ನೀವು, ಇದು ನಿಮಗೆ ಶೂಟ್ ಆಗುತ್ತಾ ಇಲ್ವಾ ಅಂತ ಕೇಳ್ತೀರಾ? ನಮ್ ಇಷ್ಟು ಒಳ್ಳೆ ಪಿಕ್ಚರ್ ಮಾಡಿ ಯಾಕೆ ಫ್ಲಾಪ್ ಆದ್ವಿ? ಅದು ಆಲ್ರೆಡಿ ವಾಸ್ತು ತುಂಬಾ ಚೆನ್ನಾಗಿದೆ, ಬೇರೆಯವರು ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ. ಮಂಜುನಾಥ ಪಿಕ್ಚರ್ ಪ್ರೊಡ್ಯೂಸರ್ ಈ ಚಿಕ್ಕ ಮನೆಗೆ ಬರ್ತಾರ, ಆಶ್ಚರ್ಯ ಅವ್ರಿಗೆ. ಇಲ್ಲಮ್ಮ ವಾಸ್ತು ಚೆನ್ನಾಗಿದೆ ಅಂತ ಇಲ್ಲಿಗೆ ಬರಬೇಕು. ಅಲ್ಲಿಗೆ ಹೋದ್ಮೇಲೆ ನಿಧಾನ 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 ಹಿಂಗೆ ಎದ್ದೋಗ್ಬಿಟ್ವಿ. 15 ಕೋಟಿ ಸಾಲ ಇದ್ದವರು 15 ಕೋಟಿ ಪ್ಲಸ್ ಬಂದ್ಬಿಟ್ವಿ. ಮತ್ತೆ 4-5 ಸಿನಿಮಾ, ದರ್ಶನ್ ಜೊತೆ ಒಂದು ಸಿನಿಮಾ, ಸುದೀಪ್ ಅವ್ರ ಜೊತೆ ಒಂದು ಸಿನಿಮಾ, ಅಪ್ಪು ಜೊತೆ ಒಂದು ಸಿನಿಮಾ, ಹಿಂಗೆ ಮಾಡಬೇಕು ಅಂದ್ರೆ ಅದೃಷ್ಟ ಇರಬೇಕು. ಮತ್ತೆ ಏನ್ ತಮಾಷೆ, ಅದು ವಾಸ್ತು ಬಲ ಒಂದೇ ಸಿಕ್ಕಿದ್ ನಮ್ಗೆ. ನಿಮ್ಮ ಮನೆಗೂ ಕರೆಸಿ ವಾಸ್ತು ಕೇಳಿಸಿ. ಮೈನೇಚ್ ಇಂಡಿಯಾ ವೀಕ್ಷಕರೇ ನಮಸ್ಕಾರ. ಓಕೆ, ತುಂಬ ಜನ ಎಲ್ಲಿ ಕಳೆದೋಗ್ಬಿಟ್ಟಿದ್ದಾನೆ ಅಂದ್ಕೊಂಡಿದ್ದಾರೆ. ಇವತ್ತೊಂದು ಸ್ಪೆಷಲ್ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಏನಪ್ಪ ಇವನು ಹುಲ್ಲಿನ ಮನೆ ಮುಂದೆ ನಿಂತ್ಕೊಂಡು ಸ್ಪೆಷಲ್ ವ್ಯಕ್ತಿನೇ ಅಂತ ಅಂದ್ಕೊಳ್ಬೇಡಿ. ಇತ್ತೀಚೆಗೆ ಒಂದು ಸ್ವಲ್ಪ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು ಒಂದು ವಾಸ್ತು ನೋಡೋದಕ್ಕೆ. ವಾಸ್ತು ನೋಡಬೇಕಾದ್ರೆ ಏನಪ್ಪ ಈ ಥರ ಹಳ್ಳಿ ಡ್ರೆಸ್ಸಲ್ಲಿದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಇವರು ಹೆಚ್ಚು ಕಮ್ಮಿ ಒಂಥರ 100 ಕೋಟಿ ನೋಡಿ ಏನು ಬೇಡ ಅಂತ ಈ ಥರ ಹುಲ್ಲಿನ ಮನೇಲಿದ್ದಾರೆ. ಅದಕ್ಕೆ ತುಂಬ ಜನಗಳಿಗೆ ಒಂದು ಖುಷಿ ಇರುತ್ತೆ, ನಾನು ವಾಸ್ತು ನೋಡಿಸ್ಬೇಕು, ದುಡ್ಡು ಕೈ ಹಿಡಿತಾ ಇರಲ್ಲ, ಪ್ಲಸ್ ನಿಮಗೆ ಬೋರ್ವೆಲ್ ಎಲ್ಲಿ ಬರಬೇಕು ಅಂತ ಗೊತ್ತಿರಲ್ಲ, ಕಿಚನ್ ಮನೆ ಎಲ್ಲಿರಬೇಕು ಅಂತ ಗೊತ್ತಿರಲ್ಲ, ಯಾವ ದಿಕ್ಕಲ್ಲಿ ಮನೆ ನಿಲ್ಲಿಸಬೇಕು ಏನು ಅಂದ್ಕೊಡಲ್ಲ. ವಾಸ್ತು ಬಗ್ಗೆ ನನಗೂ ಒಂದು ಸ್ವಲ್ಪ ತುಂಬ ಕುತೂಹಲ ಇದೆ. ನೋಡೋಣ ವಾಸ್ತು ಸಾರಿಗೆ ಅದು ಹೆಂಗೆ ವಿದ್ಯೆ ಬಂತು, ಜನಗಳಿಗೆ ಯಾವ ಥರ ಎಲ್ಲ ಸರ್ವಿಸ್ ಕೊಡೋಕ್ಕಾಗುತ್ತೆ ಇವ್ರ ಕೈಲಿ ಕರ್ನಾಟಕದಲ್ಲಿ ಅಂತೆಲ್ಲ ಮಾತಾಡೋಣ. ಅವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಫ್ರೆಂಡ್ಸ್ ವಾಸದಿಂದ ವಾಸ್ತುವಾಗಿದ್ದು ಹೆಂಗೆ ಸರ್? ಫಸ್ಟ್ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಟ್ಬಿಡಿ. ಎಲ್ಲರಿಗೂ ಕರ್ನಾಟಕದಲ್ಲಿ ಚಿರಪರಿಚಿತರು ಫ್ರೆಂಡ್ಸ್ ವಾಸ್ತು ಅಂತ. ಅದ್ರ ಬಗ್ಗೆ ನಿಮ್ಮ ಬಗ್ಗೆ ಒಂದು ಸ್ಮಾಲ್ ಜರ್ನಿ ಎಲ್ಲ ನೋಡಿರ್ತಾರೆ, ಆದ್ರೆ ಮತ್ತೊಂದು ಸಲ ನೋಡಲಿ. ಸುರೇಂದ್ರ ಅವ್ರು ನಿಮ್ಮ ಚಾನಲ್ ನೋಡಿದ್ದೀನಿ ನಾನು ತುಂಬ ಸಲ. ನಿಮ್ಮ ನೇಚರ್ ಅಂತ ಹೆಸರಿಟ್ಟಿದ್ರಲ್ಲ ಸರ್, ಚೆನ್ನಾಗಿರ್ತವೆ ವಿಡಿಯೋಗಳು. ಆಮೇಲೆ ನೀವು ಇರೋದು ತುಂಬ ಏನೋ ಒಂಥರ ನಮ್ಮ ಪಬ್ಲಿಕ್ ಟಿವಿ ರಂಗಣ ನ್ಯಾಚುರಲ್ ಕರ್ನಾಟಕ ಟಿವಿ ಶಿವ ಥರ ಡೈರೆಕ್ಟ್ ಹೊಡಿತೀರಿ ಎಲ್ಲ ಅಂತಲ್ಲಿ. ಸೊ ಅವೆಲ್ಲ ನಮ್ಗೆ ಇಷ್ಟ ಆಯಿತು, ಡೈರೆಕ್ಟಾಗಿ ಮಾತಾಡಿದ್ದು ಅವೆಲ್ಲ. ಜನಕ್ಕೆ ಏನಂದರೆ ಏನು ಗೊತ್ತಾ, ಇರೋದು ಇದ್ದಂಗೆ ಹೇಳಿದ್ರೆ ನಂಬ್ತಾರೆ. ನಾಟಕ ಆಡಿ ಡ್ರಾಮಾ ಮಾಡೋವಾಗ ಮಾತಾಡುವಾಗಲೇ ಗೊತ್ತಾಗ್ಬಿಡುತ್ತೆ ಡ್ರಾಮಾ ಇದು ಅಂತ. ಹೌದಲ್ವಾ? ಗೊತ್ತಾಗ್ಬಿಡುತ್ತೆ. ಇವಾಗೆಲ್ಲ ಜನಕ್ಕೆಲ್ಲ ತುಂಬ ಬುದ್ಧಿವಂತರ ಆಗ್ಬಿಟ್ಟಿದ್ದಾರೆ. ಮೋಸ ಮಾಡೋಕ್ಕೆ ಚಾನ್ಸೇ ಇಲ್ಲ, ಮೋಸ ಮಾಡೋಕ್ಕೆ ಆಗೋದೇ ಇಲ್ಲ. ಹೌದಲ್ವಾ? ಹೌದು, ಕರೆಕ್ಟ್. ಎಷ್ಟೋ ಜನ ಚಾನಲ್ ನೋಡ್ತಾರೆ, ಎಷ್ಟೋ ಜನರನ್ನು ನೋಡ್ತಾರೆ. ನಾವು ಒಬ್ಬರೇ, ನಾವು ಯಾರೂ ಇಲ್ಲ ಅನ್ಕೊಂತೀವಿ. ನನ್ನಂಥ ವಾಸ್ತವರು ನನಗೆ ಅಷ್ಟ ವಾಸ್ತು ಬರ್ತಾರಲ್ಲ, ನನ್ನಂಥವ್ರು ಒಂದು 10 ವಿಡಿಯೋ ನೋಡಿ 10ರಲ್ಲಿ ಯಾರು ಬೆಟ್ರು ಅಂತೇಳಿ, ಅದರಲ್ಲಿ ಆಮೇಲೆ ಯಾರು ದುಡ್ಡು ಕಡಿಮೆ ಮಾಡ್ತಾರೆ, ಯಾರು ನಿಜ, ಯಾರು ಸುಳ್ಳು, ಇವ್ರು ಯಾರು ಕಲ್ತಿರೋರು ಯಾರು, ಅನುಭವಿಸಿರೋರು ಯಾರು, ಈ ನನ್ನ ಹತ್ರ ಏನಕ್ಕೆ ಬರ್ತಾರೆ ಅಂದರೆ, ವಾಸು ಇಷ್ಟು ಕಷ್ಟಪಟ್ಟಿದ್ದಾನೆ, ಹೀರೋ ಆಗಿದ್ದವನು ತುಂಬ ಲೋ ಲೆವೆಲ್ಗೆ ಹೋಗ್ಬಿಟ್ಟು ಜೀರೋಗೆ ಹೋಗಿ ಮತ್ತೆ ಇದೆ ಎಲ್ಲ ಬಿಟ್ಟು ಅವ್ನಿಗೆ ಪಾಪ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ 15,000-20,000 ಕೊಡ್ತಾರೆ. ನನಗೆ ಸೀರಿಯಲ್ ಒಂದು ಸ್ವಲ್ಪ ಟ್ರೆಂಡಿಂಗಲ್ಲಿ ಇದೆ ಇವಾಗ. ಸೀರಿಯಲ್ ಇಲ್ಲ ಬೇರೆ ಕ್ಯಾರೆಕ್ಟರ್, ಅಣ್ಣ ತಮ್ಮ ಏನೋ ಮಾಡಿದ್ರೆ, ಆದರೆ ಅವೆಲ್ಲ ಬೇಡ ಅಂತ ಇಲ್ಲಿ ಬಂದಿದೆ. ಈ ವಾಸ್ತು ಅನ್ನೋದೊಂದು ಹಿಡ್ಕೊಂಡವನಲ್ಲ, ಇಷ್ಟು ನಾನು ವಾಸ್ತು ನಂಬ್ತಿರ್ಲಿಲ್ಲ. ವಾಸ್ತು ಅಂದರೆ ನಾನು ದೂರ ಇಲ್ಲ, ನಾನು ನಂಬಲ್ಲ. ನೇಚರ್ ಅಂದರೆ ದೇವರು, ಕೆಲಸನೇ ದೇವರು ಅಂತ ನಂಬೋರು. ನಾನು ನಿಮ್ದೆಲ್ಲ ವಿಡಿಯೋ ನೋಡಿ, ಯಾಕೆಂದ್ರೆ ನಾನು ಇರೋ ಮನೆ ಫ್ಯೂಚರಲ್ಲಿ ಡ್ರೀಮ್ ಹೌಸ್ ಕಟ್ತಾ ಇದ್ನಿ. ಈಗ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಮತ್ತೆ ಜೀವನ ಹೆಂಗ ಅಂತರ ಕುತೂಹಲ ಇರುತ್ತೆ. ಅದು ತಪ್ಪರಾಂಗ ಒಟ್ಟಾಸಿ ಒಂಥರ ವಾಸ್ತು ಅಂತ ಮನೇಲಿ ಕಟ್ಟೋದು ಒಂದೇ ಒಂದ್ಸಲಿ ಮನೆ. ಆ ಮನೇನ ನೇಚರ್ ಫ್ರೆಂಡ್ಲಿ ಮನೆ ಕಟ್ಟಬೇಕು. ನೇಚರ್ನ ಆ ಮನೆ ಒಳಗಡೆ ನೇಚರ್ ಬರಬೇಕು. ಗಾಳಿ ಬೆಳಕು ಅಂದರೆ ಏನು ಮಾಡ್ತಾರೆ ಎಲ್ಲರೂ ಬೆಂಗಳೂರಲ್ಲಿ, ದೊಡ್ಡ ಕಿಟಕಿ ಇಟ್ಬಿಡೋದು, ದೊಡ್ಡದು ಎಲ್ಲ ಲಾಕ್ ಮಾಡ್ಬಿಡೋದು, ಒಂದೂ ತೆಗಿಯಲ್ಲ, ಬೆಳಕು ಮಾತ್ರ ಬರ್ತದೆ. ಯಾವಾಗಲೂ ನಮ್ಗೆ ಎನರ್ಜಿ ಇರುತ್ತೆ. ನಮ್ಗೆ ಎನರ್ಜಿ ಬರೋದು ಗಾಳಿಯಿಂದನೇ, ಗಾಳಿ ಪ್ರೆಷರು, ಗಾಳಿಯಿಂದನೇ ಎನರ್ಜಿ ಬರೋದು. ಗಾಳಿ ಬೆಳೆದ್ರೆ ಬರೀ ಬೆಳಕಲ್ಲಿ ಬರೋದಿಲ್ಲ, ಬಳಿ ಬಿಸಿಲಲ್ಲಿ ಬರೋದಿಲ್ಲ. ಓಕೆ, ನಮ್ಗೆ ಎನರ್ಜಿ ಗಾಳಿ ಬರಲೇಬೇಕು. ವಾಯುವ್ಯ ಅಂತೀವಿ. ಇಲ್ಲೆಲ್ಲ ಒಂದೆಲ್ಲ ತುಂಬ ನಾನು ಅಪ್ಪಣ್ಣ ಅವರ ಪುಸ್ತಕಗಳೆಲ್ಲ ಓದಿದ್ದೀನಿ. ನಮ್ಮ ನಕ್ಷತ್ರ ನಾಡಿ ನಮಗೆಲ್ಲ ಕನ್ನಡದವರು ನೋಡಿದ್ದೀನಿ, ಎಲ್ಲರ ವಿಡಿಯೋಗಳು ನೋಡ್ತೀನಿ. ನನಗೆ ಆಂಧ್ರ ಲಿಂಕ್ ಜಾಸ್ತಿ. ಆಂಧ್ರದವ್ರು ತಿರುಪತಿ ರೆಡ್ಡಿ ಅಂತಿದ್ದಾರೆ, ಅವ್ರ ಶಿಷ್ಯರದೆಲ್ಲ ವಿಡಿಯೋಗಳು ನೋಡ್ತೀನಿ. ನನಗೆಲ್ಲ ನೋಡಿ ನಂದೇ ಅನುಭವಿಸಿರೋ ವಾಸ್ತವೇ ಬೇರೆ ಇದೆ. ನಾನೊಂದು ಬೆಂಗಳೂರಲ್ಲಿ ಒಂದು 10-12 ಮನೆ ಚೇಂಜ್ ಮಾಡಿ, 12 ಮನೆ ಚೇಂಜ್ ಮಾಡಿ. 12 ಮನೆಯಲ್ಲಿ ಯಾವ ಮನೆಯಲ್ಲಿದ್ದಾಗ ನಾನು ಹೆಂಗಿದ್ದೆ,
ಯಾವ ಮನೆಯಲ್ಲಿ ದುಡ್ಡು ಬಂತು, ಯಾವ ಮನೆಯಲ್ಲಿ ಹೆಸರು ಬಂತು, ಯಾವ ಮನೆಯಲ್ಲಿ ನನಗೆ ಒಂದು ರೆಕಗ್ನೈಸ್ ಮಾಡಿಕೊಂಡೆ. ನಾವು ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ವಿ, ಮಂಜುನಾಥ, ದೊಡ್ಡ ದೊಡ್ಡ ನಮ್ಮೂರು ಮಂದಾರ, ಅಮೃತವರ್ಷಿಣಿ, ಸ್ನೇಹಲೋಕ, ಒಂದೇ ಮಾತ್ರ, ಎಷ್ಟು ಪಿಕ್ಚರ್ಗಳು ಮಾಡಿದ್ವಿ. ಸರ್ ಈಗ ಹೇಳಿದ್ರಿ, ಈಗ 12 ಮನೆ ಚೇಂಜ್ ಮಾಡಿದ್ರಿ ಅಂತ. ಈಗೆಲ್ಲ ನೋಡ್ತೀವಿ ತುಂಬ, ಈಗ ಪೊಲಿಟಿಷಿಯನ್ ನೋಡಿದರೆ ಒಂದು ಮನೆ ನೋಡಿದರೆ ಹೆಚ್ಚು ಕಮ್ಮಿ ಹಿಂದಿನ ಕಾಲದಲ್ಲಿ ಅರಮನೆ ನೋಡಿದರೆ, ಇವಾಗೆಲ್ಲ ಅರಮನೆ ಅಂತ ಅಂದರೆ ಪೊಲಿಟಿಷಿಯನ್ ಮನೆ, ಸಿನಿಮಾ ಆ್ಯಕ್ಟ್ರೆಸ್ ಮನೆ. ನೀವು ಹೀರೋಗಳಿಗೆ ಅಂತಂತ ನೀವು ಪ್ರೊಡ್ಯೂಸ್ ಮಾಡಿಬಿಟ್ಟು ನೀವೆಲ್ಲ ಆ ಥರ ಬಂಗ್ಲೆ ಮನೆಯಲ್ಲಿ ಆ ಥರ ಮನೆಗಳು ಕಟ್ಟಿಲ್ಲ, ಇದೇ ಬಂಗ್ಲೆ ಮನೆನ? ಅಲ್ಲ, ಕಟ್ಟಿದ್ವಿ, ದೊಡ್ಡ ಮನೆಗಳು ಮಾಡಿ ನೋಡಿದ್ದೀವಿ. ಲಾಸ್ಟಿಗೆ ಎಲ್ಲ ನನಗೆ ಅರ್ಥ ಆಗಿದ್ದೇನೆಂದರೆ, ನೇಚರ್ ಜೊತೆಯಲ್ಲಿ ಬದುಕಬೇಕು. ನೇಚರ್ ಜೊತೆಯಲ್ಲಿ ಬದುಕಿದ್ರೆ ನಮಗೆಲ್ಲ ಸಿಗುತ್ತೆ. ನೇಚರ್ ಜೊತೆ ಇಲ್ದಿರ ಅಂಡರ್ಗ್ರೌಂಡ್ ಮಾಡಿ 4 ಫ್ಲೋರ್ ಒಳಗಡೆ, 4 ಫ್ಲೋರ್ 6 ಫ್ಲೋರ್ ಮೇಲ್ಗಡೆ ಫ್ರೀ ಸಿಗುತ್ತಲ್ಲ, ಮೇಲೆ ಫ್ರೀ, ಕೆಳಗಡೆ ಫ್ರೀ, ತಗೊಳ್ಳೋ 30-40ನೇ. ಕೆಳಗಡೆ ನಿನಗೇನು ಕಾಸು ಕೊಡೋಂಗಿಲ್ವಲ್ಲ, 3 ಫ್ಲೋರ್ ಒಳಗಡೆ ಹೋಗ್ಬೋದು ಅಂಡರ್ಗ್ರೌಂಡ್. ಹೌದು, ಒಂದು 5-6 ಲಂಚ ಕೊಟ್ಬಿಟ್ಟು ಮೇಲೆ ತತ್ಕೊಳ್ಳಿ. ಕರೆಕ್ಟ್ ಅಲ್ಲ, ಅವೆಲ್ಲ ಶಾಶ್ವತ ಅಲ್ಲ. ನಾವು ಭೂಮಿ ಮೇಲೆ ಬದುಕಕ್ಕೆ ನಮ್ಗೆ ಅಧಿಕಾರ ಇಲ್ಲ, ಭೂಮಿ ಒಳಗಡೆ ಬದುಕಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಯಾವಾಗ ಭೂಮಿ ಒಳಗಡೆ ಹೋಗೋದು? ಸತ್ತ ಮೇಲೆ. ಸತ್ತ ಮೇಲೆ 3 ಅಡಿ ಒಳಗಡೆ. ನಮಗೆ ಕೆಪಾಸಿಟಿ ಇರೋದು 2.5 ಅಡಿ ಅಗಿಯೋಕ್ಕೆ ಭೂಮಿ ಅಷ್ಟೇ. 3 ಅಡಿ ಆಗಿದ್ರೆ ಅದು ಇದು ಸ್ಮಶಾನ. ಓಕೆ, ನೀವು ಯಾವ ಮನೆಗಳ ನೋಡಿ, ಯಾವ ಕಾಂಪ್ಲೆಕ್ಸನ್ನು ನೋಡ್ಕೊಳ್ಳಿ, ಅರ್ಜೆಂಟ್ಗೆ ಅಲ್ಲಿ ಯಾರು ಮಲಗೋದಿಲ್ಲ ಕಾಂಪ್ಲೆಕ್ಸ್ಗಳಲ್ಲಿ, ಅದರಿಂದ ಸ್ವಲ್ಪ ಬಚಾವ್ ಆಗ್ತಾ ಇದ್ದಾವೆ. ಈ ಮಾಲ್ಗಳಿದಾವಲ್ಲ, ಎಲ್ಲ ಅಂಡರ್ಗ್ರೌಂಡೇ, ಅಲ್ಲಿ ಯಾರು ಮಲಗಲ್ಲ. ಮಲಗಿದ್ರೆ ಅವ್ರ ಬಾಡಿನೇ. ಓಕೆ, ಆಯಿತಾ? ಸೊ ಆಮೇಲೆ ನಿಮ್ಗೆ ನಿಧಾನಕ್ಕೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಲ್ಲ, ಸುಮ್ಮನೆ ಏನೋ ಒಂದು ಕಿರಿಕ್ ಆಗೋದು, ಏನೋ ಒಂದು ತೊಂದರೆ ಆಗೋದು, ಇವೆಲ್ಲ ಮಂತ್ರಿ ಮಲ್ಲ ಅವೆಲ್ಲ ಇದಾವೆ, ತುಂಬ ಪ್ರಾಬ್ಲಮ್ಸ್ ಎಲ್ಲ ನಡೀತಾ ಇದೆ. ಸೊ ಆ ಥರ ಅದು ಕಮರ್ಷಿಯಲ್ ಪ್ಲೇಸ್ಗಳಲ್ಲಿ ಸ್ವಲ್ಪ ಅಂಡರ್ಗ್ರೌಂಡ್ ಮಾಡಲೇಬೇಕು ಪರಿಸ್ಥಿತಿ ಮಾಡ್ತಾಯಿದ್ದಾರೆ. ಇಲ್ಲ ಅಂದರೆ ನಿಮಗೆ ಭೂಮಿ ಮೇಲೆ ಕಟ್ಟಿರೋ ಕಾಂಪ್ಲೆಕ್ಸ್ ನೋಡಿ, ಫಸ್ಟ್ ಕ್ಲಾಸ್ ನಡೀತಾ ಇರುತ್ತೆ, ಯಾವ ತೊಂದರೆ ಇರಲ್ಲ. ಸರ್, ಈಗ ವಾಸ್ತು ಅಂತ ಹೇಳಿದರೆ, ಈಗ ನಾವು ಫೌಂಡೇಶನ್ ಹಾಕೋದ್ರಿಂದಲೇ ವಾಸ್ತು ಸ್ಟಾರ್ಟ್ ಆಗುತ್ತಾ, ಅಥವಾ ನಾವು ಸೈಟ್ ತಗೊಳ್ಳೋದ್ರಿಂದ ವಾಸ್ತು ಸ್ಟಾರ್ಟ್ ಆಗುತ್ತಾ? ಅಕಸ್ಮಾತ್ ನಾನು ಏನೂ ಇರಲ್ಲ, ನಾನು ಸೈಟ್ ತಗೋಬೇಕು ಅಂತಿರುತ್ತಾ? ತುಂಬ ಕನ್ಫ್ಯೂಸ್ ಇರುತ್ತೆ. ಅದು ಯಾವ ಥರ ಅದು ವಾಸ್ತು? ಒಬ್ಬರು ಜಮೀನು ತಗೋಬೇಕು ಅಂತಿರ್ತಾರೆ, ಎಲ್ಲೋ ಒಂದು 20 ಎಕರೆ ತಗೋತಾರೆ, ಮತ್ತು ಮಾರ್ತಾರೆ. ಜಮೀನಿಗೆ ಈಗ ಪ್ಲೇಸ್ ಅಂದ್ಕೊಳ್ಳಿ, ಖಾಲಿ ಪ್ಲೇಸಿಗೆ ವಾಸ್ತುವಿಲ್ಲ. ಯಾಕೆಂದರೆ ಫುಲ್ಲು ಗಾಳಿ ಬೆಳಕು ಏನು ಬೇಕೆಲ್ಲ ಬರ್ತಾ ಇರುತ್ತೆ, ಬೀಳ್ತಾ ಇರುತ್ತೆ, ಮಳೆ ಬೀಳುತ್ತೆ. ಅದರಲ್ಲಿ ಏನನ್ನು ನಾವು ಮಾಡಬೇಕಾಗಿರೋದು, ನಮ್ಮ ಬೌಂಡ್ರಿ ಇದೆಯಲ್ಲ, ಬದಗಳು ಹಾಕ್ಕೊಂಡು, ಬದ ಹಾಕ್ಕೊಂಡ್ಬಿಟ್ಟು ನಮ್ಮಲ್ಲಿ ಬೀಳೋ ನೀರನ್ನ ಬೇರೆ ಹೊಲದಲ್ಲಿ ಹೋಗಿದ್ರೆ ನೋಡ್ಕೊಂಡು, ಅದು ಫಸ್ಟ್ ವಾಸ್ತು. ಆಮೇಲೆ ಎಂಟ್ರೆನ್ಸ್ ಸುಮಾರು ತುಂಬ ಜನ ಅಂತಾರೆ, ಯಾವ ಎಂಟ್ರೆನ್ಸ್, ಎಲ್ಲೋ ಒಂದು ಎಂಟ್ರೆನ್ಸ್ ಇರುತ್ತೆ, ಅವೆಲ್ಲ ನೋಡಿ. ಖಾಲಿ ಜಮೀನಿಗೆ ವಾಸ್ತವೇ ಇಲ್ಲ, ಪ್ರಾಮಿಸ್ ಇಲ್ಲ ವಾಸ್ತು. ಸುಮ್ಮನೆ ಎಲ್ಲರೂ ಹೇಳ್ತಾರೆ ವಾಸ್ತವಿಲ್ಲ, ಸ್ವಲ್ಪ ಕ್ವಾಸೆ ಅದು ಇದು ಬೆಳೆದಿರ್ತವೆ, ಒಂಚೂರು ಸಣ್ಣ ಪುಟ್ಟ ಕ್ಲಿಯರ್ ಮಾಡ್ಕೋಬೋದು. ಬಟ್ ಖಾಲಿ ಜಮೀನು ನೀನು ಯಾವಾಗ ಅಲ್ಲಿ ಮನೆ ಮಾಡಬೇಕು, ಶೆಡ್ ಮಾಡಬೇಕು, ನಾನು ಪ್ರಕೃತಿನ ಅಡ್ಡ ಹಾಕ್ಕೊಂತೀನಿ, ನನಗೆ ಗಾಳಿ ಬೇಡ, ಬೆಳಕು ಬೇಡ, ಬಿಸಿಲು ಬೇಡ ಅಂದಾಗ ವಾಸ್ತು ಬರುತ್ತೆ. ನೀನು ಯಾವಾಗ ಪ್ರಕೃತಿಗೆ ಅಡ್ಡ ವಿರುದ್ಧವಾಗಿ ನೀನು, ಈಗ ನಾನು ಪ್ರಕೃತಿಯಲ್ಲಿ ಬದುಕಬೇಕು ಸಹ, ನಾನು ಹೇಳಿದ್ದೆ ಮೊನ್ನೆ. ಈಗ ಆನೆಗೆ 160-180 ವರ್ಷ ವಯಸ್ಸಿದೆ, ಹುಲಿಗೆ 25 ವರ್ಷ ವಯಸ್ಸು, ಬೆಕ್ಕಿಗೆ 12 ವರ್ಷ ವಯಸ್ಸು, ನಾಯಿಗೆ 16 ವರ್ಷ ವಯಸ್ಸು. ಇವೆಲ್ಲ ಯಾವುದಕ್ಕೂ ವಾಯ್ಸ್ ಕಮ್ಮಿ ಆಗಿಲ್ಲ. ನನಗೊಬ್ಬನಿಗೆ ಕಮ್ಮಿ ಆಗಿದೆ, ಮನುಷ್ಯನಿಗೊಬ್ಬನಿಗೆ. ಯಾಕೆ? ನನಗೆ ಮನೆ ಇದೆ, ಅವ್ರಿಗೆ ಯಾರಿಗೂ ಮನೆ ಇಲ್ಲ. ಅವೆಲ್ಲಕ್ಕೂ ವಾಯ್ಸ್ ಹಂಗೆ ಇದೆ. ಮನುಷ್ಯನಿಗೊಬ್ಬನಿಗೆ ರೋಗ ಬರ್ತಾ ಇದೆ. ಯಾಕೆ ಆನೆಗೆ ಬರಲ್ಲ? ಯಾಕೆ ಆನೆ ಕರೋನ ಬರಲಿಲ್ಲ? ನಾವು ಪ್ರಕೃತಿಗೆ ವಿರುದ್ಧವಾಗಿ ಸೂರ್ಯ ಬರೆದಿರ ಬಾಗ್ಲಾಕು, ಸೂರ್ಯ ಬರೆದಿರ ಮನೆ ಕಟ್ಟು, ಚಂದ್ರ ಬರೆದಿರ ಮಾಡು, ಪ್ರಕೃತಿ ಎನರ್ಜಿ ವಾಯುವ್ಯದಲ್ಲಿ ಗಾಳಿ ಬರೆದಿರ ಕಿಟಕಿಗಳಿರ ಕ್ಲೋಸ್ ಮಾಡು. ಎಲ್ಲ ಮೂಲೆಗಳನ್ನೆಲ್ಲ ಕ್ಲೋಸ್ ಮಾಡ್ತೀವಿ. ನಮಗೆ ಎನರ್ಜಿ ಬರೋದು ಕೆಲವಿದೆ. ಉತ್ತರಾಯಣ ದಕ್ಷಿಣಾಯಣ ಇರ್ತದೆ. ಬರ್ತಾ ಈಗ ಚಳಿಗಾಲ ಎತ್ತಿಸ್ ದಿವಸ ಸೂರ್ಯ ಇಲ್ಲಿದ್ದ, ಈಗ ನೆಟ್ಟಿಗೆ ಸ್ಟ್ರೈಟ್ ಇಲ್ಲಿ ಬರ್ತಾನೆ. ಸ್ಟ್ರೈಟ್ ಬಂದಾಗ ಹೆವಿ ಫೋರ್ಸ್ ಬರುತ್ತೆ, ಡೈರೆಕ್ಟ್ ಹೊಡಿತದೆ. ಅಲ್ಲಿದ್ದಾಗ ಕಮ್ಮಿ ಬರ್ತದೆ. ಇಲ್ಲಿದ್ದಾಗ ಹೆವಿ ಬರುತ್ತೆ ಬೇಸಿಗೆಯಲ್ಲಿ. ಅರ್ಥ ಆಯ್ತಾ? ನಾನು ಕರೆಕ್ಟಾಗಿ 90 ಡಿಗ್ರಿ ಸೂರ್ಯನಿಗೆ ಆಪೋಸಿಟ್ ಮನೆ ಕಟ್ಕೊಂಡು, ನನಗೆ ಯಾವುದೋ ಜಮೀನು ಯಾವುದೋ ಒಂದು ಲೇಔಟ್ ಮಾಡಿ ಅವನು ಇಷ್ಟ ಬಂದಂಗೆ ಮಾಡ್ತಾನೆ ಲೇಔಟ್. ನಾನು ಸೂರ್ಯನ ಪಕ್ಕ 90 ಡಿಗ್ರಿಗೆ ಇರಬೇಕು, ನಾನು ಇರೋಲ್ಲ, ಮೆತ್ತಗೆ ಹಿಂಗೆ ಬರ್ತೀನಿ. ಅವಾಗ ಏನಾಗುತ್ತೆ, ಈ ವಾಯು ಅಗ್ನಿ ಮೂಲೆ ಇದಕ್ಕೆ ಬರುತ್ತೆ, ಸೌತ್ ಬಂದು ಈಸ್ಟ್ ಬರುತ್ತೆ, ಈಸ್ಟ್ ಬಂದು ನಾರ್ತ್ ಸೇರುತ್ತೆ. ಆವಾಗ ನಿಮ್ಮ ಮನೆ ಕರೆಕ್ಟ್ ಬರಲ್ಲ. ಅರ್ಥ ಆಯ್ತಾ? ಸೂರ್ಯನ ಬೆಳಕು ಯಾವಾಗ ಇಲ್ಲಿಗೆ ಬರಲಲ್ವೋ, ಇದು ಅಗ್ನಿಮೂಲೆ ಎಂಟ್ರಿ ಆಯಿತು,
ಸೊ ಈಸ್ಟ್ ಇದು ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಕೊಂಡ್ಬಿಡ್ತೀವಿ. ಸೌತ್ಗೆ ಬಂದ್ಬಿಡುತ್ತೆ. ಸರ್ ಇವೆಲ್ಲ ನಮಗೆ ಅರ್ಥ ಆಗಲ್ಲ. ನೀವು ಈಗ ಸಿನಿಮಾದಿಂದ ಇದ್ದು ಇದು ಹೆಂಗೆ ಕಲ್ತ್ರಿ ಇದನ್ನ ಅಂತ. ಇದನ್ನ ಕಲಿಬೇಕಾದ್ರೆ ಈಗ ಅವ್ರವ್ರ ಕೆಲಸ ಅವ್ರವರೇ ಮಾಡಬೇಕು, ನನ್ನ ಕೆಲಸ ನಾನೇ ಮಾಡಬೇಕು ಇದು ಅಂತ ಹೇಳಿ. ನಮ್ಮ ಗುರುಗಳು ಗಂಗಾಧರ್ ಸರ್ ಇದ್ರು, ಇವಾಗಲ್ಲ 2002 ನಮ್ಮೂರ ಇದು ಮಂಜುನಾಥ ಪಿಕ್ಚರ್ ಫ್ಲಾಪ್ ಆಯಿತು. ತುಂಬ ತೊಂದರೆ ಸಿಕ್ಕಾಕೊಂಡ್ಬಿಟ್ವಿ. ಮನೆ ಎಲ್ಲ ಸಾಲಗಾರರು ಈ ಮನೆಗೆ ಬರೋಂಗಿಲ್ಲ, ಲಾಡ್ಜ್ಗಳಲ್ಲಿ ಇರೋದು. ಮನೆಗೆ ಹೋದ್ರೆ ಸಾಲಗಾರ ಕಾಟ ಅಂತ ಹೇಳ್ಬಿಟ್ಟು ಒಂದು ರೂಮ್ ಮಾಡ್ಕೊಂಡು ರೂಮಲ್ಲಿ ಇರೋದು. ಬೆಳಗ್ಗೆ ಹೆಂಗೆ ಹಂಗೋಗೋದು ಮಗ ತರಿಸ್ಕೊಂಡು ಬಂದ್ಬಿಡೋದು ಸಾಲಗಾರ ಕಾಟಕ್ಕೆ. ಸಾಲಗಾರಗೋಸ್ಕರ ಊರು ಬಿಟ್ಟು ಆಚೆನೇ ಓಡಾಡ್ತಿದ್ವಿ. ಎಷ್ಟು ದಿವಸ ಅಂತ ಓಡಾಡ್ತೀರಾ? ಮಂಜುನಾಥ ಫಿಲಮ್ ನಾವು ನೋಡಿದ ಸಕ್ಸಸ್ ಆಯ್ತಲ್ಲ ಸರ್, ಅದಂಗೆ ಫೇಲ್ಯೂರ್ ಆಯ್ತು ಅಂದ್ರೆ ಇಡೀ ಕರ್ನಾಟಕದಲ್ಲೆಲ್ಲ ಸಕ್ಸಸ್ ಮಂಜುನಾಥ ಚೆನ್ನಾಗಿ ಓಡ್ತು ಅಂತಾರೆ. ಪೇಷೆಂಟ್ ಆಪರೇಷನ್ ಸಕ್ಸಸ್, ಪೇಷೆಂಟ್ ಡೆಡ್, ಪ್ರೊಡ್ಯೂಸರ್ಗೆ ಏನೂ ಇಲ್ಲ, ಸಾಲಗಾರ. ಇಡೀ ಕರ್ನಾಟಕದಲ್ಲಿ ಮಂಜುನಾಥ ಸೂಪರ್ ಡೂಪರ್. ಎಲ್ಲರಿಗೂ ಹೋಗಿ ಕೇಳಿದ್ರೆ ಮಂಜುನಾಥ ಸಕ್ಸಸ್ ಇಟ್ಟು ಅಂತಾರೆ. ಇದಕ್ಕೆ ನನಗೆ ಕ್ವಶನ್ ಬಂದಿದ್ದು, ಇಷ್ಟು ಒಳ್ಳೆ ಪಿಕ್ಚರ್ ಮಾಡಿ ಯಾಕೆ ಫ್ಲಾಪ್ ಆದ್ವಿ ಅಂದಾಗ ಯಾರೋ ನಮ್ಮ ಫಿಲ್ಮ್ ಚೇಂಬರ್ ಅಧ್ಯಕ್ಷರೊಬ್ಬರು ಇದ್ದು ಜಯರಾಜ್ ಅಂತ, ಅವ್ರು ತುಮಕೂರು ಗಾಯತ್ರಿ ಥಿಯೇಟರ್ ಓನರು. ಅವರು ನಮಗೆ ಒಬ್ಬರು ವಾಸ್ತುವ್ರನ್ನ ಕರ್ಕೊಂಬಂದು ನಿಮ್ಗೆ ವಾಸ್ತು ತೊಂದರೆ ಇದೆ, ಮನೆ ಸರಿ ಇಲ್ಲ ಅಂದ್ರೆ. ಆವಾಗ ನಾನು ವಾಸ್ತು ನಂಬ್ತಾ ಇರಲಿಲ್ಲ ಅವಾಗಲೂ. ಆದರೂ ಏನೋ ದೊಡ್ಡವರು ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಮನೆ ತೋರಿಸಿದ್ವಿ. ಅವರು ಈ ಮನೆಯಲ್ಲಿದ್ದರೆ ಒಂದು ತಿಂಗಳಲ್ಲಿ ನಿಮಗೆ ಸೂಸೈಡ್ ಟೆನ್ಸಿ ಬಂದು ನೀವೇ ತಿರ್ಕೊಂಡ್ಬಿಡ್ತೀರಾ, ಬೇಡ ಈ ಮನೆನೇ ಬೇಡ ಅಂದರು. ಏನು ಮಾಡ್ತೀರಾ? ಮನೆನೇ ಬೇಡ, ಇದು ಖಾಲಿ ಮಾಡಿಬಿಡಿ 24 ಗಂಟೆಯಲ್ಲಿ ಅಂದರು. ನಾವು ಎಲ್ಲಿ ಹುಡ್ಕೋದು? ಮನೆ ಸಿಗಲ್ಲ ವಾಸ್ತುಗೆ. ಡೈಲಿ ನಾವು ವಾಸ್ತುವ್ರನ್ನ ಅವ್ರನ್ನ ಕಾರಲ್ಲಿ ಕರ್ಕೊಳ್ಳೋದು. ಈಗ ಬಾಡಿಗೆ ಮನೆಗೆ ಹೋಗ್ಬೇಕು ಅಂದ್ರೆ ವಾಸ್ತು ಹೇಳ್ತೀರಾ ನೀವು, ಇದು ನಿಮಗೆ ಶೂಟ್ ಆಗುತ್ತಾ ಇಲ್ವಾ ಅಂತ ಕೇಳ್ತೀರಾ? ಯಾವ ಥರ ಬಾಗ್ಲಿರ್ಬೇಕು, ಬಾತ್ರೂಮ್ ಎಲ್ಲಿರ್ಬೇಕು ಅಂತ. ಒಂದು ನಿಮಿಷ ಹೇಳ್ತೀನಿ. 100-150 ಮನೆ ಹುಡುಕಿದ್ದೀನಿ. ನಾಗರಬಾವಿ, ಬಸವೇಶ್ವರ ನಗರ, ವಿಜಯನಗರ ಎಲ್ಲ ಬಸವೇಶ್ವರ ನಗರ ಫುಲ್ಲು, ರಾಜಾಜಿನಗರ ಫುಲ್ಲು ಹುಡುಕಿದ್ರು ಒಂದು ಮನೆ ಸಿಗ್ಲಿಲ್ಲ ವಾಸ್ತುಗೆ. ಬಾಡಿಗೆ ಮನೆಗೆ ಖಾಲಿ ಇರೋವು ಹುಡುಕಿ ಸಾಕಾಗೋಯ್ತು. ಲಾಸ್ಟಿಗೆ ಎಲ್ಲೋ ಒಂದು ನಮ್ಮ ಅಂಬೇಡ್ಕರ್ ಕಾಲೇಜ್ ಹತ್ರ ನಾಗರಬಾವಿ ದೀಪ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಮನೆ ಸಿಕ್ಕಿತು. ಅದು ಆಲ್ರೆಡಿ ವಾಸ್ತು ತುಂಬ ಚೆನ್ನಾಗಿದೆ. ಬೇರೆಯವರು ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ, ಅಲ್ಲಿಗೆ ಬರ್ತಾ ಇದ್ದಾರೆ, ನಾಳೆ ನಾಳೆದು ಬಂದು ಬಿಡ್ತಾರೆ. ಅವ್ರು ಯಾರು ಅಂದರೆ ನಮ್ಮ ಶ್ರೀ ಮಂಜುನಾಥ ಪಿಕ್ಚರಲ್ಲಿ ಅರ್ಜುನ್ ಸರ್ಜಾ ತಾಯಿ ಇಲ್ವಾ, ಆ ಅಮ್ಮ ಅಡ್ವಾನ್ಸ್ ಕೊಟ್ಟು ಅಲ್ಲಿ ಹೋಗಿದ್ದಾರೆ. ಬಟ್ ಏನು ಅದು ಮನೆ ತುಂಬ ಚೆನ್ನಾಗಿದೆ, ಇದು ಬಿಟ್ಟರೆ ಇನ್ಯಾವುದು ಸಿಗ್ತಾ ಇಲ್ಲ ಒಳ್ಳೇದು ಅಂತ ಅವರೇ ನಮ್ಮ ಗುರುಗಳು. ಹೋಗ್ಬಿಟ್ಟಿದೆ. ಇಲ್ಲ ಅಮ್ಮ ಬೇಡ ಬಿಡು, ಹೋಗ್ಲಿ ಬೇರೆ ನೋಡೋಣ. ಇಲ್ಲಮ್ಮ ಅವ್ರು ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಮಂಜುನಾಥ ಪಿಕ್ಚರಲ್ಲಿ ಅವ್ರು ತಾಯಿ ಥರ. ಅವ್ರು ಕೇಳಿದ್ರು ಯಾರು ಅಡ್ವಾನ್ಸ್ ಕೊಟ್ಟರು ಅಂತ, ಈ ಥರ ಅಂತ. ಅವ್ರು ನೋಡ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ, ಮೇಡಮ್ ಅವ್ರು ಈ ಮನೆಗೆ ಬರ್ತಾರ, ಈ ಚಿಕ್ಕ ಮನೆಗೆ ಅಂತ. ಅವರು ದೊಡ್ಡ ಮನೇಲಿ ಇದ್ದವ್ರು ನಾವು, ಮಂಜುನಾಥ ಪಿಕ್ಚರ್ ಪ್ರೊಡ್ಯೂಸರು ಈ ಚಿಕ್ಕ ಮನೆಗೆ ಬರ್ತಾರ, ಆಶ್ಚರ್ಯ ಅವ್ರಿಗೆ. ಇಲ್ಲಮ್ಮ ವಾಸ್ತು ಚೆನ್ನಾಗಿದೆ ಅಂತ ಇಲ್ಲಿಗೆ ಬರಬೇಕು. ಅವಾಗ ಅಲ್ಲೊಂದು ಏನೇ ಮನೆಗಳಿರಲಿಲ್ಲ. ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ನಿಧಾನ ಹಿಂಗೆ ಎದ್ದೇಳ್ಬಿಟ್ವಿ. 15 ಕೋಟಿ ಸಾಲ ಇದ್ದವರು 15 ಕೋಟಿ ಪ್ಲಸ್ಗೆ ಬಂದ್ಬಿಟ್ವಿ. ಅಲ್ಲಿಂದ ಡೈರೆಕ್ಟ್ 3 ಎಕರೆ ಜಮೀನೇ ತಗೊಂಡ್ಬಿಟ್ವಿ ಮಾಗಡಿ ರೋಡಲ್ಲಿ. ಅಲ್ಲಿ ದೊಡ್ಡ ಮನೆ ಕಟ್ಬಿಟ್ವಿ ವಾಸ್ತುಗೆ, 4 ಡೋರ್ ಮನೆ. ಆ ಮನೆಗೆ ಹೋದ್ಮೇಲೆ ನೋಡಪ್ಪ ನಮ್ಗೆ ಸ್ಟಾರ್ ಚೇಂಜ್ ಆಗುತ್ತೆ. ಇವಾಗಲೂ ಇದೆಯಾ ಸರ್ ಮನೆ ಮಾಡಿ ರೋಡಲ್ಲಿ? ಅದು ಇದೆ. ಬ್ರಹ್ಮಾಂಡ ಗುರುಜಿ ಕೊಟ್ಟಿದ್ದೀವಿ. ಬ್ರಹ್ಮಾಂಡ ಗುರುಜಿಗೆ ಬಾಡಿಗೆ ಕೊಟ್ಟಿದ್ರಾ? ಅಲ್ಲ, ಸೇಲ್ ಮಾಡಿದ್ರಿ? ಸೇಲ್ ಮಾಡಿ ನಾವಿಲ್ಲಿ ಬೆಟ್ಟದ ಮೇಲೆ ಒಂದು ದೊಡ್ಡ ಮನೆ ಕಟ್ತೀವಿ. ಇಲ್ಲಿ ಇನ್ನೂ ವಾಸ್ತು ಇನ್ನೂ ಜೋರಾಗಿ ಕಟ್ತೀವಿ. ಅವಾಗಲೇ ನಾವು ಕುರುಕ್ಷೇತ್ರ, ಅಂಜನಿ ಪುತ್ರ, ಅದು ಮುಕುಂದ ಮುರಾರಿ ಪಿಕ್ಚರ್ಗಳು ಮಾಡಿದ್ವಿ. ಕುರುಕ್ಷೇತ್ರ ಮುನಿರತ್ನ ಸರ್ ಅಲ್ವಾ ಪ್ರೊಡ್ಯೂಸರ್? ನಾವೇ ಮಾಡಿದ್ವಿ ಫುಲ್ ಪಿಕ್ಚರ್. ನೀವೇ ಮಾಡಿದ್ವಿ. ನಮ್ಮದೇ ಕತೆ, ನಮ್ಮದು ಎಲ್ಲ ನಮ್ಮದೇ. ನಾವು ದುಡ್ಡು ಅವ್ರು ಹಾಕಿದ್ರು, ಅವ್ರು ತಗೊಂಡ್ರು ಅಷ್ಟೇ. ಹಿಂಗೆ ಮತ್ತೆ ಸಿನಿಮಾದಲ್ಲಿ 4-5 ಈಗ ಹಿಂಗೆ ಹೋದವರು ಪಾತಾಳಕ್ಕೆ ಮತ್ತೆ 4-5 ಸಿನಿಮಾ, ದರ್ಶನ್ ಜೊತೆ ಒಂದು ಸಿನಿಮಾ, ಸುದೀಪ್ ಅವ್ರ ಜೊತೆ ಒಂದು ಸಿನಿಮಾ, ಅಪ್ಪು ಜೊತೆ ಒಂದು ಸಿನಿಮಾ, ಹಿಂಗೆ ಮಾಡಬೇಕು ಅಂದರೆ ಅರ್ಥ ಆಯ್ತಾ? ಅದೃಷ್ಟ ಇರಬೇಕು. ಮತ್ತೆ ಏನು ತಮಾಷೆ, ಅದು ವಾಸ್ತು ಬಲ ಒಂದೇ ಸಿಕ್ಕಿದ್ದು ನಮ್ಗೆ. ವಾಸ್ತು ಬಲ ಅದರಿಂದ ಬಲದಿಂದ. ಮತ್ತು ಗಾಂಧಿನಗರದ ಆಫೀಸ್ಗಳು ಅಷ್ಟೇ, ನನಗೆ ಎಲ್ಲಿ ಹುಡುಕಿ ತಗೊತಿದ್ದೆ ಆಫೀಸು. ಒಂದು ಆಫೀಸ್ಗೆ ಹೋದ್ವಿ, ನೀವು ನಂಬ್ತೀರ ಇಲ್ಲ, ₹1 ಹಾಕಿದ್ದೀರಾ ಬಿಸ್ನೆಸ್, ಸುಮ್ಮನೆ ರೆಮಿಕ್ ರೆಡ್ಸ್ ತಂದು ಮಾರಿದ್ವಿ, 4-5 ಕೋಟಿ ಸಂಪಾದನೆ. ಓಕೆ, ನೋಡ್ಬೋದು ವಾಸ್ತು, ಫ್ರೆಂಡ್ಸ್ ವಾಸ್ತುವಿಂದ ಈಗ ವಾಸ್ತು ಬಂದಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೆ ಪರಿಚಿತರು. ಓಕೆನಾ? ಈಗ ನಾವು ಯಾಕೆಂದ್ರೆ ಇವ್ರ ಸಿನಿಮಾ ನೋಡೋಕ್ಕಂತ ಬೆಳೆದ್ರೆ, ಇವ್ರ ಸಿನಿಮಾ ರಿಲೀಸ್ ಆದಾಗ ಚಿಕ್ಕ ಹುಡುಗರು ಯಾರಿಗೂ ಮೋಸ ಮಾಡೋಕ್ಕಂತೂ ಆಗಲ್ಲ, ಕೈಗೆ ಸಿಗ್ತಾರೆ. ನಿಮ್ಮ ಮನೆಗೂ ಕರೆಸಿ ವಾಸ್ತು ಕೇಳಿಸಿ, ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ನಿಮ್ಮ ನೆಮ್ಮದಿಗಾದ್ರೆ ಕರೆಸಿ. ನೀವು ಮಾಮೂಲಿ ತುಂಬ ಜನ ಹೇಳ್ಬೋದು, ನಾನು ಹೇಳ್ತಾ ಇದ್ದೆ, ನನ್ನ ವಿಡಿಯೋಗಳು ನೋಡಿರ್ತೀರ. ನಿಮ್ಮ ನೆಮ್ಮದಿ ಖುಷಿ, ಇವ್ರೇನು ಕಾಸು ಅವ್ರಿಗೆ ಎಷ್ಟಿರುತ್ತೆ ಅದು ಅವರು ಮಾತಾಡಿ ಪರ್ಸನಲ್ಗೆ ನಾನು ಫೋನ್ ಮಾಡೋದು ಸುರೇಂದ್ರ ಹಂಗೆ ಹೋಗೋಣ ಪುರಿ
ಪರವಾಗಿಲ್ಲ ನನ್ನ ಖರ್ಚು ನೋಡ್ಕೊಳ್ಳಿ ಅಂತಂದ್ರು. ನಿಮ್ಮ ಖುಷಿಗೆ ಎಷ್ಟಾಗುತ್ತೆ ಅಷ್ಟು ಕಾಸು ಕೊಡಿ. ಪ್ರತಿಯೊಬ್ಬರಿಗೂ ಬರ್ತಾರೆ, ಒಂದು ನೋಡಿ ನಿಮ್ಮ ಕನಸಿನ ಮನೆ ಕಟ್ಸ್ಕೊಳ್ಳಿ. ಅಕಸ್ಮಾತ್ ಬಾಡಿಗೆ ಹೋಗೋರು ನಿಮ್ಮ ಮನೆಗೆ ಸಕ್ಸಸ್ ಆಗಬೇಕು ಅಂದರೆ ಅಟ್ಲೀಸ್ಟು ಯಾವ ಥರ ಇರಬೇಕು ಅಂತನಾದ್ರೂ ಒಂದು ಕತೆ ಹೇಳಿ. ಅವಾಗ ಒಂದು ನೆಮ್ಮದಿ, ಆ ನೆಮ್ಮದಿನೇ ನಿಮಗೆ ಒಂದು ಸಕ್ಸಸ್ ಕೊಡೋದು ಅಂತ ಇನ್ನೊಂದು ಹಲವಾರು ವಿಚಾರಗಳ ಬಗ್ಗೆ ಜರ್ನಿ ಮಾಡೋಣ. ಮನೆ ತೋರಿಸೋಣ ಪಾಪ.